ಸ್ನೇಹಿತರೆ ನಮಸ್ತೆ. ಜೇನುಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ನಮ್ಮ ಅರಸೀಕೆರೆಯ ಶಾಸಕರಾದಂಥ ಶಿವಲಿಂಗೇಗೌಡರು ಪದೇ 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 ಸುದ್ದಿ ಆಗ್ತಾನೆ ಇದ್ದಾರೆ. ಅದೇನು ಸುದ್ದಿ ಆಗಬೇಕು ಅಂತ ಆಗ್ತಾರೋ ಅಥವಾ ಅದಾಗೆ ಸುದ್ದಿ ಆಗುತ್ತೋ, ಶಿವಲಿಂಗೇಗೌಡರು ಇರೋದೇ ಹೆಂಗೋ ಜನ ಅಂತೂ ತಬ್ಬಿಬ್ಬಾಗಿ ಹೋಗ್ತಾ ಇದ್ದಾರೆ. ಆದರೆ ಶಿವಲಿಂಗೇಗೌಡರು ಮಾತ್ರ ಪ್ರತಿಯೊಂದಕ್ಕೂ ಕೂಡ ಅವ್ರದ್ದೇ ಆದ ಸ್ಪಷ್ಟನೆ ಇಟ್ಕೊಂಡಿದ್ದಾರೆ. ಈಗ ಹೊಸ ವಿವಾದ ಒಂದು ಸುತ್ತಕೊಂಡಿದೆ. ಮೊನ್ನೆ ತಾನೇ ಅವರು 68ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಈಗ ಶಿವಲಿಂಗೇಗೌಡರಿಗೆ 68 ವರ್ಷ. ಅದರಲ್ಲಿ ವಿಶೇಷ ಏನು ಅಂತಂದರೆ, ಶಿವಲಿಂಗೇಗೌಡರು ಹುಟ್ಟುಹಬ್ಬದ ಆಚರಣೆ ದಿವಸ ಪೊಲೀಸ್ನವರು ಯೂನಿಫಾರ್ಮಲ್ಲಿ ಬಂದು ಕೇಕ್ ಕಟ್ ಮಾಡಿಸಿದ್ದಾರೆ. ಪೊಲೀಸ್ನವರು ಬಂದು ಯೂನಿಫಾರ್ಮಲ್ಲಿ ಬಂದು ಶಿವಲಿಂಗೇಗೌಡರು ಕೇಕ್ ಕಟ್ ಮಾಡಿಸೋಂಥದ್ದು ಏನಿತ್ತು? ಜನ ಇದ್ರ ಬಗ್ಗೆ ಭಾಳ ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಪೊಲೀಸ್ನವ್ರೇನು ಮನುಷ್ಯರಲ್ವಾ? ಶಿವಲಿಂಗೇಗೌಡರು ಕೇಕ್ ಕಟ್ ಮಾಡಿಸೋದು ಏನಾಯಿತು? ಒಳ್ಳೆಯದೇ ಅಲ್ವಾ ಅಂತ ಮಾತಾಡೋರಿದ್ದಾರೆ. ಆದರೆ ಜನ ಮಾತಾಡೋದು ಬೇರೆ, ಆದರೆ ಪೊಲೀಸ್ನವ್ರು ಮಾತಾಡಬೇಕಲ್ಲ. ಪೊಲೀಸ್ನವರೇ 1963 ಪೊಲೀಸ್ ಆ್ಯಕ್ಟ್ನ ನೀವೇನಾದ್ರು ಓದ್ಕೊಂಡೇ ಇದ್ದೇ ಆಗಿದ್ರೆ, ನೀವು ಕೆಲಸ ಸಿಗಬೇಕಾದ್ರೆ ನಿಮಗೆ ಓದಿದ ಮೇಲೆ ನಿಮಗೆ ಕೆಲಸ ಸಿಕ್ಕಿದ್ದೇ ಆಗಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಗೊತ್ತಿರುತ್ತೆ. 1963 ಆ್ಯಕ್ಟ್ ಪ್ರಕಾರ ನೀವು ಸಮವಸ್ತ್ರದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು, ಯಾವ್ಯಾವ ಕೆಲಸ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸಹಜವಾಗಿ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸೋರ್ಸ್ ತೆಗೆದು ನಾವು ಕೆಲಸ ಮಾಡೋಂಥ ನಮಗೆ ಪತ್ರಕರ್ತರಿಗೆ ಗೊತ್ತಿರುತ್ತೆ ಅಂತಂದಮೇಲೆ ಇಡೀ ಬದುಕನ್ನೇ ನೀವು ಇಲಾಖೆ ಸಂಸ್ಥರಿಗೆ ಅಷ್ಟು ಸಣ್ಣ ಪರಿಜ್ಞಾನ ಇಲ್ಲದೆ ಅಂಥ ಸ್ಥಿತಿಗೆ ಹೋಗಿದ್ರಲ್ಲ ನೀವು ಪೊಲೀಸ್ನವರು. ಆ ಕಾಕಿ ಬಟ್ಟೆನ ಮೈ ಮೇಲೆ ಹಾಕೊಂಡ ತಕ್ಷಣವೇ ಪ್ರತಿ ಕ್ಷಣ ಮೈಯೆಲ್ಲ ಕಣ್ಣಾಗಿರಬೇಕು. ಅದು ಅದರ ಸೂಚನೆ. ಅದು ಇಡೀ ನಿಮ್ಮ ಕೈಯಲ್ಲಿ ಒಂದು ಪ್ರದೇಶ, ನಿಮ್ಮ ಕೈಯಲ್ಲಿ ಒಂದು ತಾಲೂಕು, ನಿಮ್ಮ ಕೈಯಲ್ಲಿ ಒಂದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಇರುತ್ತೆ. ಅಂಥದ್ರಲ್ಲಿ ನೀವು ಪ್ರತಿ ನಿಮಿಷ ಎಚ್ಚರವಾಗಿರಬೇಕು ಅಂತ ಸೂಚಿಸದೆ ಆ ಕಾಕಿ ಬಟ್ಟೆ. ಆ ಕಾಕಿ ಬಟ್ಟೆ ಹಾಕೊಂಡು ಹೋಗಿ ನೀವು ಅದು ಯಾರೋ ಒಬ್ಬ ರಾಜಕಾರಣಿದು ಕೇಕ್ ಕಟ್ ಮಾಡಿಸ್ತಾರೆ ಹುಟ್ಟುಹಬ್ಬಕ್ಕೆ ಅಂತಂದರೆ ನೀವು ಎಲ್ಲಿದ್ದೀರಾ? ನಾವು ಸಿನಿಮಾದಲ್ಲೆಲ್ಲ ನೋಡಿದ್ವಪ್ಪ, ಆ ಕಾಕಿ ಬಟ್ಟೆ ಹಾಕೊಂಡೇ ಹೋಗಿ ಯಾವುದೋ ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ಈ ರೀತಿಯ ಸಿನಿಮಾಗಳು ಬರ್ತಾವಲ್ಲ, ಆ ಸಿನಿಮಾಗಳಲ್ಲಿ ಆ ಪೊಲೀಸ್ನವರು ಆ ಕಾಕಿ ಡ್ರೆಸ್ ಹಾಕೊಂಡೇ ಹೋಗಿ ಯಾವುದೋ ರಾಜಕಾರಣಿಗಳ ಮನೆಯದು ಜೀತ ಮಾಡೋದು ನಾವು ನೋಡಿದ್ವಿ. ನೀವು ಬೇಕಾದ್ರೆ ಆಗಿಲ್ಲ ಅಂತಂದರೆ ಆ ಸಿನಿಮಾಗಳನ್ನ ನೋಡಿ ಗೊತ್ತಾಗುತ್ತೆ ಅಲ್ಲಿಯ ಪೊಲೀಸರು ಹೆಂಗೆ ನಡ್ಕೊಂತಾರೆ ಅಂತ. ಆದರೆ ಕರ್ನಾಟಕದ ಪೊಲೀಸರಿಗೆ ಇನ್ನೂ ಆ ದುಸ್ಥಿತಿ ಬಂದಿಲ್ಲ. ಕರ್ನಾಟಕದ ಪೊಲೀಸ್ ಅಂತಂದರೆ ಇವತ್ತು ಕೂಡ ಇಡೀ ಭಾರತದಾದ್ಯಂತ ತುಂಬ ಒಳ್ಳೆಯ ಹೆಸರಿದೆ. ಅಂತ ಕರ್ನಾಟಕ ಪೊಲೀಸ್ನವ್ರು ನೀವು ಹೋಗಿ ಒಬ್ಬ ರಾಜಕಾರಣಿಯ ಹುಟ್ಟುಹಬ್ಬಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸ್ತೀರಾ ಅಂತಂದರೆ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು? ಇದ್ರ ಬಗ್ಗೆ ಯಾವುದಾದ್ರು ತನಿಖೆ ನಡೆದಿದೆಯಾ, ಯಾವುದಾದ್ರು ಕ್ರಮ ಕೈಗೊಂಡಿದ್ದಾರಾ ಅಂತ ನೋಡಿದ್ರೆ ಯಾವ ಕ್ರಮನೂ ಇಲ್ಲ, ಯಾವ ತನಿಖೆನೂ ಇಲ್ಲ. ಏನೋ ಆಗಿದೆ ಬಿಟ್ರಿ ಅತ್ಲಾಗಿ. ಶಿವಲಿಂಗೇಗೌಡರಲ್ವಾ, ಶಾಸಕರಲ್ವಾ, ಕೇಕ್ ಕಟ್ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲದೆ ಆಗಿದೆ ಅಥವಾ ಗೊತ್ತಿದ್ದೂ ಆಗಿದೆ, ಏನು ಮಾಡೋಕ್ಕಾಗತ್ತೆ ಅನ್ನೋ ರೀತಿಲಿ ಪೊಲೀಸ್ ಇಲಾಖೆ ಇದ್ದಂಗಿದೆ. ಆದರೆ ಹೊಸ್ದಾಗಿ ಬಂದಿರತಕ್ಕಂಥ ಈ ಶುಭನ್ವಿತ ಅವರಿಂದ ನಾವು ಈ ನಡೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಭಾಳ ಶಿಸ್ತುಬದ್ಧವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕಾಗತ್ತೆ. ಒಂದು ಹಂತಕ್ಕೆ ಕ್ರೈಮ್ ರೇಟು ಸುಧಾರಿಸ್ತಾ ಇದೆ ಅನ್ನೋ ಹೊತ್ತಲ್ಲೇ ಪೊಲೀಸ್ನವರ ಈ ನಡೆ ಇದೆಯಲ್ಲ, ಈ ನಡೆ ನಿಜಕ್ಕೂ ಕೂಡ ಜನಗಳಲ್ಲಿ ಭಯ ಹುಟ್ಟಿಸ್ತಕ್ಕಂಥ ನಡೆ ಅಲ್ಲ. ಯಾಕೆ ಅಂತಂದರೆ ಅರಸೀಕೆರೆಯಲ್ಲಿ ಉದಾಹರಣೆಗೆ ಹೇಳಬೇಕು ಅಂತ, ಒಬ್ಬ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರೇ ಆಗಿರಲಿ ಅಥವಾ ಇನ್ನೊಬ್ಬರು ಯಾರೇ ಆಗಿರಲಿ, ಅವರೊಬ್ಬರು MLA, ಒಂದು ಪಕ್ಷದ ಒಬ್ಬ ರಾಜಕಾರಣಿ. ಆ ರಾಜಕಾರಣಿ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಇರ್ತಾರೆ. ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಲ್ಲಿ ಒಳ್ಳೆಯವ್ರನ್ನ ಒಂದು ಕಡೆ ಬಿಟ್ಬಿಡೋಣಂತ ಕೆಟ್ಟ ರಾಜಕಾರಣಿಗಳು ಇರುತ್ತಲ್ಲ, ಕಾರ್ಯಕರ್ತರು ಇರ್ತಾರಲ್ಲ, ಆ ಕೆಟ್ಟ ಕಾರ್ಯಕರ್ತರು ಅಂತಂದು ಏನು ಅವ್ರ ಕೆಲಸ ಏನು? ಕ್ರೈಮ್ ಎಲಿಮೆಂಟ್ಸ್ಗಳು ಅವ್ರನ್ನೇ ಒಡಲಾಟ ಮಾಡ್ತಾರೆ, ಬಡದಾಟ ಮಾಡ್ತಾರೆ, ಮಟ್ಕ ಆಡಿಸ್ತಾರೆ, ಜೂಜಾಡಿಸ್ತಾರೆ, ವೇಷವಾಟಿಕೆ ಮಾಡಿಸ್ತಾರೆ, ಏನೇನೋ ಕೆಲಸ ಮಾಡೋಂಥ ಕಾರ್ಯಕರ್ತರುಗಳು ಇರ್ತಾರೆ. ಅಂಥ ಕಾರ್ಯಕರ್ತರುಗಳಿಗೆ ತಮ್ಮ ನಾಯಕನಿಗೆ ಪೊಲೀಸ್ನವರೇ ಬಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತಂದಾಗ ಆ ಕಾರ್ಯಕರ್ತರಿಗೆ ಸಿಗ್ತಕ್ಕಂಥ ಶಕ್ತಿ ಎಂಥದ್ದು? ಆ ಕ್ರೈಮು ಹಿನ್ನೆಲೆಯಲ್ಲಿ ನೋಡೋದಾದರೆ ಅವ್ರು ನಿಜಕ್ಕೂ ಕೂಡ ಶಿವಲಿಂಗೇಗೌಡರು ಬರ್ತಡೇ ದಿವಸ ಪೊಲೀಸ್ನವ್ರು ಮಾಡಿದ ಕೆಲಸ ಏನು ಅಂತಂದರೆ ಅಂತಹ ಕಾರ್ಯಕರ್ತರುಗಳಿಗೆ ಆನೆ ಬಲ ತಂದುಕೊಟ್ಟಿದ್ದಾರೆ. ನೀವು ಯಾವುದೇ ಹೆದರಿಕೆ ಇಲ್ದಂಗೆ ಏನು ಬೇಕಾದ್ರೂ ಮಾಡ್ಬೋದು ಕಣ್ರಪ್ಪ. ಯಾಕೆಂತಂದರೆ ನಿಮ್ಮ ಬಾಸ್ ಶಿವಲಿಂಗೇಗೌಡರು ಇದ್ದಾರಲ್ಲ, ಅವರು ನಮಗೆ ದೇವರಿದ್ದಂಗೆ, ಹಂಗಾಗಿ ಅವ್ರ ಬರ್ತಡೇ ನಾವು ಆಚರಿಸಿದ್ದೀವಿ, ಅವ್ರ ಮುಂದೆ ನಾವು ಮಂಡಿ ಉರಿದೀವಿ. ಈ ಥರ ಇದ್ದಾಗ ಅಲ್ಲಿಯ ಕ್ರೈಮ್ ರೇಟ್ನ ಇವ್ರು ಹೆಂಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ಹೋಗಲಿ, ಇದನ್ನು ಶಿವಲಿಂಗೇಗೌಡರು ಬಯಸಿದಾರ? ಒಂದು ವೇಳೆ ಶಿವಲಿಂಗೇಗೌಡರು ಇಂಥದ್ದೆಲ್ಲ ಬಯಸಲ್ವೋ ಅದಂತೂ ಗೊತ್ತಿಲ್ಲ. ಆದರೆ ಶಿವಲಿಂಗೇಗೌಡರು ಒಬ್ಬ ಪ್ರಜ್ಞಾವಂತ ರಾಜಕಾರಣಿಯಾಗಿ ಅವರೇ ಹೇಳ್ಕೊಂಡಂಗೆ 4 ಸರಿ MLA ಆಗಿರೋದವರು. 4 ಸರಿ MLA ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿ ಶಿವಲಿಂಗೇಗೌಡರು. ಆ ಶಿವಲಿಂಗೇಗೌಡರು ಅಟ್ಲೀಸ್ಟ್ ಹೋಗರಪ್ಪ, ನೀವು ಯೂನಿಫಾರ್ಮಲ್ಲಿ ಇದ್ದೀರಾ, ಇಂಥವೆಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳಿ ಕಳಿಸ್ಬೋದಾಗಿತ್ತಲ್ಲ ಅವರು. ಆದರೆ ಶಿವಲಿಂಗೇಗೌಡರ ಕೆಲಸ ಮಾಡಲಿಲ್ಲ. ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಅವ್ರು ತಂದಿದ್ದು ಕೇಕನ್ನು ಕಟ್ ಮಾಡಿ ಅವ್ರಿಗೂ ತಿನ್ನಿಸಿ ಇವರು ತಿಂದು ಕಳಿಸಿದ್ದಾರೆ. ಮಾಡಬೇಕಾದಂಥ ಒಬ್ಬ ಹಿರಿಯ ರಾಜಕಾರಣಿಯ ಜವಾಬ್ದಾರಿ ಇತ್ತಲ್ವ ಶಿವಲಿಂಗೇಗೌಡರಿಗೆ. ಶಿವಲಿಂಗೇಗೌಡರು ಈ ಬುದ್ಧಿ ಕಲಿತಕ್ಕಂಥ ಯಾವ ಲಕ್ಷಣಗಳು ಕಾಣಿಸಲ್ಲ. ಒಂದು ರೀತಿ ಗ್ರಾಮ್ಯ ಭಾಷೆ ಮಾತಾಡ್ತಾರೆ, ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥವರು. ಆ ಕಾರಣಕ್ಕೋಸ್ಕರ ಅವ್ರನ್ನ ಲೇವಡಿ ಮಾಡಬಾರ್ದು ಅಂಥೇಳಿ ಮಾಧ್ಯಮಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಶಿವಲಿಂಗೇಗೌಡರು ಪದೇ ಪದೇ ತಪ್ಪುಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕೆ ಈ ಶಿವಲಿಂಗೇಗೌಡರು ಈ ರೀತಿ ನಡ್ಕೊಂತಾರೆ? ಶಿವಲಿಂಗೇಗೌಡರು ಈ ವಿಧಾನಸಭೆಯಲ್ಲಿ ಮಾತಾಡಿದ್ದು ಕೂಡ ನಾವು ನೋಡಿದ್ದೀವಿ ಯಾವ ರೀತಿ ಮಾತಾಡಿದ್ದಾರೆ ಅಂತ.
ಅದ್ಯಾವುದೋ MLAಗೆ ನಿನ್ನ ಹೆಂಡತಿ ತಹಸೀಲ್ದಾರ್ ಇಟ್ಕೊಂಡು ದುಡ್ಡು ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆಮೇಲೆ ಕೊನೆಗೆ ಅದಕ್ಕೆ ಕ್ಷಮೆ ಬೇರೆ ಕೇಳಿದ್ದಾರೆ. ಕ್ಷಮೆ ಕೇಳೋಂಥ ಕೆಲಸ ಯಾಕೆ ಮಾಡ್ಕೋಬೇಕು ಶಿವಲಿಂಗೇಗೌಡ್ರೆ? ಈಗ ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಅಕಸ್ಮಾತ್ ಏನಾದ್ರು ನಿಮ್ಮ ಕಾರ್ಯಕರ್ತರಲ್ಲಿ ಎಲ್ಲ ಒಳ್ಳೆಯವರೇ ನೀವು ತಿಳ್ಕೊಂಡಿದ್ದೀರ. ನಿಮ್ಮ ಹಿನ್ನೆಲೆಯಲ್ಲಿ ನೋಡಿದ್ರೆ ಸಾಕಷ್ಟು ಜನ ಬೇರೆ ಬೇರೆ ಕಾರ್ಯಕರ್ತರು ಕೂಡ ನಿಮ್ಮ ಹಿನ್ನೆಲೆಯಲ್ಲಿ ಇದ್ದಾರೆ. ಅವರಿಗೆಲ್ಲ ತಪ್ಪು ಸಂದೇಶ ಹೋಗಲ್ಲ ಶಿವಲಿಂಗೇಗೌಡ್ರೆ. ಅಟ್ಲೀಸ್ಟ್ ನೀವಾದರೂ ಕೂಡ ಪೊಲೀಸ್ನವ್ರೆ ಹಿಂಗೆ ಮಾಡೋಕ್ಕೆ ಹೋಗ್ಬಿಡಿ, ಇವೆಲ್ಲ ವರದಿಲಿದ್ದಾಗ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಒಳ್ಳೆ ಕೆಲಸ ಮಾಡಿ ಹೋಗಿ ಸಾಕಷ್ಟು ಗಸ್ತು ತಿರುಗಿ ಏನೇನು ಕ್ರೈಮ್ಗಳು ನಡೀತಾ ಇದೆ, ಟ್ರಾಫಿಕಿಂಗ್ ಆಗ್ತಾ ಇದೆ, ಇಂಥವೆಲ್ಲ ನೋಡ್ಕೊಳ್ಳಿ. ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ, ಫೀಲ್ಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಬುದ್ಧಿಗಳು ಕಳ್ಸೋದ್ಬಿಟ್ಟು ಅವ್ರ ತುಂಡು ಕೇಕನ್ನು ನೀವು ಕಟ್ ಮಾಡಿಬಿಟ್ಟು ಆ ಸಿಹಿ ತಿಂದಿದ್ದಾರಲ್ಲ, ನಿಮಗೆ ಏನಂತ ಹೇಳಬೇಕು? ಶಿವಲಿಂಗೇಗೌಡರದು ಒಂಥರ ವರ್ಣರಂಜಿತ ವ್ಯಕ್ತಿತ್ವ ಅಂತೀವಲ್ಲ, ನಿಜಕ್ಕೂ ಕಲರ್ಫುಲ್ ವ್ಯಕ್ತಿತ್ವ ಏನಲ್ಲ ಅದು. ಅವರ ದಿಕ್ಕು ದೆಸೆಯಲ್ಲಿರ್ತಕ್ಕಂಥ ರಾಜಕಾರಣ ಇದೆಯಲ್ಲ, JDS ಅಲ್ಲಿದ್ದು JDS ಅಲ್ಲಿ ಸಾಕಷ್ಟು ಅನುಕೂಲಗಳನ್ನು ತಗೊಂಡ್ರು. ಅದಕ್ಕೆ ತಕ್ಕನಾಗಿ JDSಗೆ ಇವರಿಂದನೂ ಕೂಡ ಅನುಕೂಲ ಆಯಿತು. ಅದಾದ ನಂತರ ಇವರು ಕಾಂಗ್ರೆಸ್ ಪಕ್ಷ ಇನ್ನೇನು ಬರುತ್ತೆ ಅಂತ ಗೊತ್ತಾದ ತಕ್ಷಣವೇ ಕಾಂಗ್ರೆಸ್ಸಿಂದ ನಗದ್ಬಿಟ್ಟು ಅಲ್ಲಿಂದ MLA ಆದರು. ಆ MLA ಆದ ನಂತರ ಈಗ ಅವರು ಮಿನಿಸ್ಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಇಂಥ ಪೊಲೀಸ್ನವ್ರು ಏನು ಮಾಡಬೇಕು, ಅವ್ರ ಕರ್ತವ್ಯ ಏನು ಅಂತ ಗೊತ್ತಿಲ್ಲ ಇರ್ತಕ್ಕಂಥ ಒಬ್ಬ ಮನುಷ್ಯ ಮಂತ್ರಿ ಆಗ್ಬಿಟ್ರೆ ಏನು ಕತೆ? ಇವೆಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ಇವೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರಗಳು. ಶಿವಲಿಂಗೇಗೌಡರು ಅಂತ ಹಿರಿಯ ರಾಜಕಾರಣಿಗಳು ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ನಾಳೆ ದಿವಸ ವಿಧಾನಸಭೆಯಲ್ಲಿ ಈಗಾಗಲೇ ಕೇಳಿರಬೇಕು ಅಥವಾ ಕೇಳಿಲ್ಲ ಅಂತಂದ್ರೂ ಕೂಡ BJP ಸುಮ್ಮನೆ ಕೂತ್ಕೊಳ್ಳಲ್ಲ. BJP ಕೇಳೋದು ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ್ರೆ ಯೂನಿಫಾರ್ಮ್ ಹಾಕೊಂಡು ಪೊಲೀಸ್ನಂದು ಬರ್ತಡೇ ಕೇಕ್ ಕಟ್ ಮಾಡೋದಲ್ಲ ಸರಿನಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಆ BJPಯವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನೀವೇನು ಹೇಳ್ತೀರಾ ಅಂತ. ಅವರಾಗೆ ಬಂದ್ರಪ್ಪ ಕೇಕ್ ತಗೊಂಡು ಖುಷಿಯಿಂದ ಇದ್ರು, ಕಟ್ ಮಾಡೋದು ಇನ್ನೇನು ಮಾಡಲಿ ಅಂತ ನಿಮ್ಮ ಅರಸೀಕೆರೆಯ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀರಿ. ನೀವು ಸಮರ್ಥನೆ ಮಾಡ್ಕೊಂತೀರ, ಅದರಲ್ಲಿ ಅನುಮಾನನೇ ಇಲ್ಲ ಅಲ್ಲಿ. ಸೊ ನಿಮ್ಮನ್ನು ಮಿನಿಸ್ಟರ್ ಮಾಡಬೇಕು ಅಂತ ಅಕಸ್ಮಾತ್ ಒಂದು ಮೂಲೆಯಲ್ಲಿ ಎಲ್ಲೋ DK ಶಿವಕುಮಾರ್ ಅವ್ರಿಗೂ ಅಥವಾ ಸಿದ್ದರಾಮಯ್ಯವ್ರಿಗೂ ಒಂದು ಮೂಲೆಯಲ್ಲಿ ಎಲ್ಲರೂ ಇತ್ತು ಅಂತಂದ್ರೂ ಕೂಡ ನಿಮ್ಮ ಈ ರೀತಿ ಹೇಳಿಕೆಗಳಿಂದಾಗಿ ನೀವು ಮಿನಿಸ್ಟರ್ ಆಗುತ್ತಾ? ಅದು ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಶಿವಲಿಂಗೇಗೌಡರು ನಮ್ಮ ಹಾಸನದಲ್ಲಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಶಾಸಕರು. ಆ ಕಾರಣಕ್ಕೋಸ್ಕರನೇ ಅವರಿಗೆ ಭಾಳಷ್ಟು ಫೋಕಸ್ ಸಿಗ್ತದೆ. ಅದರ ಜೊತೆಗೆ ಹಿರಿಯ ರಾಜಕಾರಣಿ, ಇನ್ನೊಂದು ಸಾಂಪ್ರದಾಯಿಕವಾಗಿ JDSನ ಅಧಿಕೃತವಾಗಿ ಎದುರಾಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಸಾಕಷ್ಟು ಅವರಿಗೆ ರಾಜಕೀಯದಲ್ಲಿ ಮುಂದೆ ಬರ್ತಕ್ಕಂಥ ಅವಕಾಶಗಳಿದ್ದಾವೆ. ಆದರೆ ಶಿವಲಿಂಗೇಗೌಡರಿಗೆ ಯಾವ ಕಾರಣಕ್ಕೆ ಸುದ್ದಿ ಆಗ್ತಾ ಇದ್ದಾರೆ? ಇವು ಯಾವ ಕಾರಣಕ್ಕೂ ಸುದ್ದಿ ಆಗ್ತಾ ಇಲ್ಲ. ಅವರು ಕಾಂಗ್ರೆಸ್ನ ಕಾಂಟ್ರಿಬ್ಯೂಷನ್ ಜಿಲ್ಲೆಗೆ ತಂದು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸುದ್ದಿ ಆಗ್ತಾ ಇಲ್ಲ. ಅವರು ಈ ಅಭಿವೃದ್ಧಿ ಬಗ್ಗೆನೂ ಸುದ್ದಿ ಆಗ್ತಾ ಇಲ್ಲ. ಮಾತಾಡಿದ್ರೆ ಕೊಬ್ಬರಿ ಅಂತ ಹೇಳ್ತದೆ ಬಿಟ್ರೆ ಕೊಬ್ಬರಿಗೂ ಕೂಡ ಏನು ಮಾಡಿದಂಥ ಉದಾಹರಣೆಗಳಿಲ್ಲ. ಇವರು ರಣಘಟ್ಟ ಯೋಜನೆ ಬಗ್ಗೆ ಮಾತಾಡ್ತಾರೆ, ನಾವು ಹೋಗಿ ತಂದು ಅಲ್ಲಿಂದ ಏನು ಎತ್ತಿನೊಳೆ ಪ್ರಾಜೆಕ್ಟಿಂದ ತಂದ್ವಿ ಅಂತ ಮಾತಾಡ್ತಾರೆ. ಯಾವುದರಲ್ಲೂ ಕೂಡ ಶಿವಲಿಂಗೇಗೌಡರ ಕಾಂಟ್ರಿಬ್ಯೂಷನ್ ಇಲ್ಲ. ಎಲ್ಲ ರಾಜ್ಯ ಸರ್ಕಾರದಿಂದ ದುಡ್ಡು ಅಂತ ಸ್ಕೀಮ್ ಬರ್ತವೆ. ಆ ಸ್ಕೀಮಲ್ಲಿ ಕೂತ್ಕೊಂಡು ನಂದು ಒಂಚೂರು ನಾನೇನು ಮಾಡಿದ್ದೀನಿ ಆ ಕ್ಷೇತ್ರದ ಶಾಸಕರಾಗಿ ಅಂತ ಹೇಳ್ತದೆ ಹೊರತು ಬೇರೆ ಇನ್ನೇನು ಮಾಡಿಲ್ಲ. ನೀವೇನಾದ್ರು ಮಾಡಬೇಕಲ್ವ ಮಿನಿಸ್ಟರ್ ಆಗಬೇಕು ಅಂತಂದರೆ? ನೀವು ಮಿನಿಸ್ಟರ್ ಆಗದಲ್ಲಿ ಶಾಸಕರಾಗಿ ಏನು ಮಾಡದೇ ಇದ್ದಂಥವ್ರು ಮಿನಿಸ್ಟ್ರಾಗಿ ಏನು ಮಾಡ್ತೀರಾ? ಹಂಗಂತ ಹೇಳ್ಬಿಟ್ಟು ನೀವೇನು ಕೆಲಸ ಮಾಡೇ ಇಲ್ಲ ಅಂತ ಹೇಳಲ್ಲ. ಸುಮ್ಮನೆ ಮಾಡಿದ್ರೆ ಅಲ್ಲಿನ ಜನ ನಿಮ್ಮನ್ನು ಗೆಲ್ಸಿ ಕಳಿಸಿಲ್ಲ. ಒಂದು ರಾಜಕೀಯ ಮಾಡ್ತಾ ಇದ್ದೀರಾ, ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ನೀರಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ, ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ. ಆದರೆ ನೀವು ಇನ್ನೂ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೀತಕ್ಕಂಥ ಯಾವ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ನಿಮಗೆ ಒಂದು ದೊಡ್ಡ ವಿಷನ್ ಇಲ್ಲ ಶಿವಲಿಂಗೇಗೌಡರಿಗೆ. ಆ ವಿಷನ್ ಇಲ್ಲದೇ ಇರೋ ಕಾರಣಕ್ಕೇ ಇಂಥ ಪೊಲೀಸ್ನವ್ರು ಬಂದು ನಿಮ್ಮ ಕೈಲಿ ಕೇಕ್ ಕಟ್ ಮಾಡಿಸ್ತಾರೆ. ಆ ಕೇಕ್ ಕಟ್ ಮಾಡಿಸಿದಂಥ ಚಾಕು ಇದೆಯಲ್ಲ, ಆ ಚಾಕು ಬೇರೆ ಕಡೆ ಇನ್ನೊಂದೇನೋ ಬೇರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಣ್ಣ ಪ್ರಜ್ಞೆ, ಆ ಸೂಕ್ಷ್ಮತೆ, ಆ ವಿವೇಕ ಶಿವಲಿಂಗೇಗೌಡರಿಗಿಲ್ಲ. ಅದರಿಂದ ನಾವು ಇದನ್ನು ಬಯಸಲೂಬಾರದು. ಹಂಗಿದ್ದಾಗ ಅರಸೀಕೆರೆ ಜನ ಮುಂದಿನ ಸರಿ ಓಟ್ ಹಾಕುವಾಗ ಶಿವಲಿಂಗೇಗೌಡರನ್ನ ಏನಂತ ನೋಡಿ ಓಟ್ ಹಾಕಬೇಕು? ಪಾಳೆಗಾರ ಶಿವಲಿಂಗೇಗೌಡ ಬಂದ ಅಂತ ಹೇಳಿ ಓಟ್ ಹಾಕ್ಬೇಕಾ? ಅಥವಾ ನಮಗೊಬ್ಬ ಸೂಕ್ಷ್ಮ ಶಿವಲಿಂಗೇಗೌಡ ಬೇಕು, ನಮ್ಮ ತಾಲೂಕಿಗೆಲ್ಲ ನಮ್ಮ ಜಿಲ್ಲೆಗೆ ಏನಾದ್ರು ಮಾಡ್ತಾನೆ, ನಮ್ಮ ಅರಸೀಕೆರೆ ಹೆಮ್ಮೆ ಶಿವಲಿಂಗೇಗೌಡ ಅನ್ನೋದು ಕಾರಣಕ್ಕೋಸ್ಕರ ಓಟ್ ಹಾಕ್ಬೇಕಾ ಅಂತೇಳಿ ಅಲ್ಲೇ ಜನರಿಗೆ ನಿರ್ಧಾರ ಮಾಡಬೇಕು. ಅದ್ರ ಜೊತೆಗೆ ಪೊಲೀಸ್ನವ್ರ ಬಗ್ಗೆ ಏನು ಕ್ರಮ ಕೈಗೊಂಡ್ರೆ, ಯಾಕೆಂದರೆ ತುಂಬ ಗಂಭೀರವಾದ ವಿಚಾರ ಇದು, ತುಂಬ ಗಂಭೀರವಾದ ವಿಚಾರ. ಪೊಲೀಸ್ ಇಲಾಖೆ ಮುಖ್ಯಸ್ಥರುಗಳು SP ಇದಾರಲ್ಲ ಶ್ರೀಮಂತ ಅವರು ಖಂಡಿತವಾಗಿಯೂ ಕೂಡ ಅರಸೀಕೆರೆಯಲ್ಲಿ ಯಾವ್ಯಾವ ಪೊಲೀಸ್ನವರು ಹೋಗಿ ಅವ್ರ ಕೇಕ್ ಕಟ್ ಮಾಡಿಸಿದ್ರೋ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಇಲ್ಲ ಮಾಡಿದ ಸರಿ ಅಂತ ಹೇಳಬೇಕು, ಇಲ್ಲ ಅಂತಂದರೆ ಅವ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಏನು ತಪ್ಪಾಗಿದೆ ಅನ್ನೋದಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.